ಇದನ್ನ ತೆಳಗೆ ನೋಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಾತಳು. ಏನತ್ತಾಳ? ಅಯ್ಯರಿ ಇದೊಂದು ಹಿಂಗ್ಯಾಕ್ರಿ? ಏನ್ರಿ ಇವೆಲ್ಲ? ಇವ್ಯಾನ ಅನ್ಬೇಕ್ರಿ? ಏನಂದ? ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಎಟ್ಟ ನೀಟ್ ಐತಿ. ಅಕ್ಕಿ ಅಂದಳು ನೀವು ಬರೇ ಮ್ಯಾಗಿನ ಹಿಡ್ಕೊಂಡು ನೀವು ಬಗಲಾನ ಹೋರಿ ಅಟ್ಟ ನೋಡ್ಯಾನ್ರಿ, ಕೆಳಗಿನ ಹೋರಿ ನೋಡಿಲ್ಲ. ಈ ಬಗಲಾದ ಅಟ್ಟ ನೋಡ್ಯಾನ್ರಿ. ಅಕ್ಕಿ ಅಂದಳು ಏ ನನ್ನ ಹಾಟ ಕುಡ್ತದ ನಿನ್ನ ಬಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚ ಇದನ್ನ ನೋಡ್ಕೋ. ಊರೆಲ್ಲ ಡಂಗರ ಹೊಡೆದು ಬರ್ತದಿ. ಒಬ್ಬ ಕಾಕ ನನ್ನ ಮುಂದೆ ಕುರ್ಚಿ ಹಾಕೊಂಡು ಕೂತಿದ್ದ. ಏನತ್ತ? ಅವಂಗಿ ಹೋರಿ ಕತಿ ಹೇಳಿನಪ್ಪ. ನಾ ಸ್ವಾಭಾವಿಕ ಹೆಂಗ ಹೇಳತ್ತೀನಿ ನಿಂಗೆ ಹೇಳಿ ಹೇಳ್ದಿ. ಕಾಕ ಆ ಕಡೆ ಈ ಕಡೆ ನೋಡ್ಲಿಲ್ಲ, ಪಾಟ್ನ ತಾನ ಹೋರಿನ ಹಿಡ್ಕೊಂಡವ. ಎಲ್ರಿ ಹಾದ್ಗಿದ್ದಿತ್ತ ನಾನಿ ಏ ಕಾಕ ಹಂಗ್ಯಾಕೋ ಇಲ್ಲಿ ಐತೆ ಇಲ್ಲೋ ನೋಡ್ಲಾತೀನಿ. ಬೆದ್ರಿ ನೋಡು ಅವತಾರ ಏ ಆಯ್ತೋ ಆಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳೋ ಬಾಂಧ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳೋ ಬಾಂಧ ರಾಮನ ಅವತಾರ ಪರಶುರಾಮನ ಅವತಾರ ಏ ಆಯ್ತೋ ಆಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ. ಏನ್ ಹೇಳ್ತಾರ ನೋಡ್ರಿ, ಅವನು ಅವತಾರ ಅದಾವತ್ರಿ 10. ಅವ ಏನ್ ಡಬ್ ಕಾಸ್ಕೊಂಡ್ ಬರ್ತಾನ, ಅವಾಗ ಏನ್ ಅನ್ಬೇಡ. ಅವ್ ತೆರಿಗೆ ಹೋಯ್ತಾನ ಮತ್ತ ಡಪ್ಪ ಕುಡುದಿಲ್ರಿ ಅವ. ಡಬ್ ಕೊಡುವಲ್ಲ ನಮಗ. ಅದು ಹೇಳಿನಿಲ್ಲ, ಅದು ಹೋಳು ಉಪ್ಪಿನಕಾಯಿ ಅದಾವ್ರಿ ಮೇಳದೊಳಗತಿ. ಅದಕ್ಕ 10 ಅವತಾರ ಅವನು ಅದಾವತ್ರಿಪ್ಪ. ನಾ 10 ಅವತಾರ ಅದಾವ. ನಾ ಬಹಳ ದೊಡ್ಡವ. ಖುಲ್ಲ ಆಗ್ಬೇಕ ತಮ್ಮ 10 ಅವತಾರ ಖುಲ್ಲ ಮಾಡು. ಒಂದು ಟೈಮ್ದೊಳಗ ರಾಮಗ ಪರಶುರಾಮಗ ಯುದ್ಧ ಆಗೈತಿ, ಭೇಟಿ ಆಗೈತಿ, ಇದ್ರ ಬದ್ರ ಆಗೈತಿ. ಒಂದ್ ಅವತಾರ ಸಮಾಪ್ತಿ ಆಗೋಣ, ಒಂದ್ ಅವತಾರ ಬರ್ಬೇಕ. ಒಂದ್ ಅವತಾರ ವರಹ ಅವತಾರ ಆಗಂಟ್ಲೆ ನರಸಿಂಹ ಅವತಾರ್ಲೆ ಕೂರ್ಮ ಆಗಂಟ್ಲೆ ಮತ್ಸ್ಯ ಆಗಂಟ್ಲೆ ಅಂದ್ರ ಪರಶುರಾಮ ಅವತಾರ. ಪರಶುರಾಮ ಅವತಾರ ಮುಗ್ಯಾಣ ರಾಮ ಅವತಾರ ಬರ್ಬೇಕು. ರಾಮ ಅವತಾರ ಬರ್ಬೇಕ. ರಾಮಗ ಪರಶುರಾಮಗ ಒಮ್ಮೆ ಇದ್ರ ಬದ್ರ ಭೇಟಿ ಆಗ್ಯದ, ಭೇಟಿ ಆಗೈತಿ. ಇದ್ರ ಬದ್ರ ಭೇಟಿ ಆಗೈತಿ ಅಂದ್ರ ಒಂದ್ ಅವತಾರ ಕಮ್ಮಿ ಆತ್ಲ ನಿಂದ. 9 ಆದುಲ್ಲ ಬರೇ 10 ಹೋಗಿ ಬರೇ 9 ಆದುಲ್ಲ. ನೀ 10 ಅವತಾರದವ್ ತಮ್ಮ ಲಕ್ಷ್ಮಣ ಇಟ್ಟ ಜಿಗದೇಳತ್ತಿ. ನಾನು 11 ಅವತಾರದವ್. ನಿನಕಿ ಒಂದ್ ಅವತಾರದಾಗ ಹೆಚ್ಚದ ಹೆಂಗ? ಸರಸ್ವತಿ 9, ಲಕ್ಷ್ಮಿ 10, ಪಾರ್ವತಿ 11 ಅವತಾರ. ಯಾಕಂದ್ರ ಸಾವಳಿಗೆ ಅವ್ರು ಮಾಡಿಟ್ಟಾರ. ಇದು ಯಾವಾರಿ? ಏನ್ ನಿನಗ ಬರೇ 10 ಹೆಸರು ಬಂದಾವ, ನನಗ 18 ಹೆಸರು ಬಂದಾವ. ಯಾವ ಹೇಳ್ತಾನೆ ಕೇಳ. ಮಾಯಾ, ವಾಹಿನಿ, ಮೋಹಿನಿ, ನಂದಿನಿ, ಬ್ರಹ್ಮಿಣಿ, ಭದ್ರಿನಿ, ಕಾಳಿಕ, ಕನಕರೇಖ, ಅಂಬಿಕಾ, ಆರ್ಯ, ಹಿಲ, ಶನಿತ, ಇಂದ್ರ, ದುರ್ಗಾ, ಹಿಂಗವ, ವೈಷ್ಣವಿ, ಭದ್ರ. ಇವು ನನ್ನ 18 ಅವತಾರ ಹೆಸರು. ಇವು ನಾನು 18 ಹೆಸರು ಬಂದವ. ಮತ್ತ ನೀವು ಹೆಣ್ಮಕ್ಳು ಎಲ್ಲ ಬರೇ ಸುಮ್ಮ ಇರ್ತೀರಿ, ನಿಮಗ ಗಣಮಕ್ಳು ದಗದ ನೇಗಂಗಿಲ್ಲ ಅಂತ ಹೇಳ್ದವ. ಒಂದ್ ದಗದ ಮಾಡೋಣ್ರಲ್ಲ, ಗಣಸರ ದಗದ ಗಣಸರಿಗೆ ನೇಗ್ತತಿ ಅಂದಾನಲ್ಲ ನಾವ. ಅವ್ರ ಅಪ್ಪ ಬಂದಾನ ಈಗ ಸೂರ್ ಬೈಡ್ಲಿಕ್ಕ ಅವ್ರ ಮೇಳದಾಗ. ಅವಂಗೂ ಒಂದು ಸೀರೆ ಉಡ್ಸುನು, ಇವಂಗ ಒಂದು ಸೂಟ ಬೂಟ ಹಾಕುನು, ಇಬ್ರು ಕೊಡಿ ಒಂದು ಕೋಲೆದಾಗ ಕಳ್ಸುನ್ರಿ. ಮತ್ತ ಪಿಂಡ ತೆಗೆದು ಕೊಡ್ತಿದ್ರಂದ್ರ ನಂದೇನ ಅಡ್ಡಿಲ್ಲ. ಗಣಸರು ಮಾಡೋದಾಗದ ಹೆಂಗಸರಿಗೆ ನೇಗಂಗಿಲ್ಲಲ್ರಿ, ಗಣಸರಿಗೆ ಅಟ್ಟ ನೇಗ್ತತಿರತ್ತದ. ಅವನು ಕರ್ಕೊಂಡು ಒಂದು ಪಿಂಡ ತೆಗೆದು ಕೊಡೋ ಇಂದ ಹಂದ್ರಾಳ ಊರಾಗ ಹೊತ್ಕೊಂಡು ಕೊಡದ. ಹೆಣ್ಮಕ್ಳ ಸಂಬಂಧ ತೋಳಂಗಿಲ್ಲ, ಸೀರಿಯಸ್ಸನೇ ಬರಂಗಿಲ್ಲ ಅಂದ್ರ ಅಪ್ಪ ದೊಡ್ಡವ. ಒಟ್ಟ ನೀ ಅವನ ಕೌದಿ ಕೊಟ್ಟ ಹಣಮಾಪನ ಗುಡಿಗೆ ಕಳ್ಸ್ಬೇಕತಿಯ. ಅವಂಗೊಂದ ಭ್ರಮೆ ಆಗ್ಯದ ರೀ. ಒಟ್ಟು ನಾ ಸಣ್ಣಕ್ಕಿದನತ್ರಿ ಅವ್ ದೊಡ್ಡವನ. ರಾಮಾಯಣಿ ಒಳಗ ಒಂದ್ ಮಾತು ಹೇಳ್ತದೋ ಲಕ್ಷ್ಮಣ. ರಾಮಕಿತ ಸೀತಾ 4,12,000 ವರ್ಷ ದೊಡ್ಡಕ್ಕಿದಾಳತ್ತ ರಾಮಾಯಣಿ ಬರ್ದಿಟ್ಟಾರ. ಇನ್ನು ಮಹಾಭಾರತದೊಳಗೆ ಬಲರಾಮನ ಹೆಂಡತಿ ಬಲರಾಮನಕಿತ್ತನು 60 ವರ್ಷ ದೊಡ್ಡಕ್ಕಿದಾಳತ್ತ ಬರ್ದಿಟ್ಟಾರ. ಪುರಾಣ ನನ್ನ ಮನಿದು ಅಲ್ಲ, ಪುರಾಣ ನಿನ್ನ ಮನಿದು ಅಲ್ಲ. ಅವ ಬ್ಯಾರೆ ಹೇಳತ್ತ ಹೆಂಗ್ರಿ? ಅವ ರಾಮಾವತಾರ ಇದಕ್ಕೆ ಹೋಗಿಲ್ಲ, ಮಹಾಭಾರತಕ್ಕೆಲ್ಲ ಅವಂದ. ಈಗ ಸದ್ಯದಾಗ ಏನ್ ನಡ್ದೈತ್ಲ ಇದನ್ನ ಹೇಳ್ತಾನ. ಅಂದ್ರೆ ಹೆಣ್ಮಕ್ಳಿಗೆ 18 ವರ್ಷ
ಗಂಡ ಮಕ್ಕಳಿಗೆ 21 ವರ್ಷ. ಓಹೋ ಇಲ್ಲಿ ನಾ 3 ವರ್ಷ ದೊಡ್ಡವದ ನೀ ಸಣ್ಣಕ್ಕೆ ಎತ್ ಇಲ್ಲಿದ್ ಹೇಳ್ತಾನವ. ಕೀಲೆ ಬಡ್ದ ಹೇಳತ್ತಿದ್ಯಾ ನೀ ನನಗ ತಿಳಿದಿಲ್ಲಲ್ಲ ನಮ್ಮ ಆಧಾರ್ ಲೆಕ್ಕಲೆ ಹೇಳಕತ್ತೀವ ಮತ್ ಇಲ್ಲಿ ಯಾಕೆ ನೀ ಸಣ್ಣಕ್ಕೆ ಅದ್ರ ತೆಗದ್ ಬೇರೆ ಐತಿರ್ಲ ಬ್ಯಾರೆ ಇತ್ತಂದ್ರೆ ಹೇಳು. ಅದು ಸಣ್ಣಕ್ಕೆ ಯಾಕಿರ್ತಾನ ಅನ್ನೋದು ನಿನಗ ತಿಳಿದಿಲ್ಲ. ಪಂಚಕರ್ಣಿ ಬೇಳೆ ಹೇಳ್ತದೆ ಅಂದ್ರೆ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ರೆ ತಿಳಿತದ. ಏನ್ ಹೇಳ್ತದ ಪಂಚಕರ್ಣಿ ಹೇಳ್ತದ್ರಿಪ್ಪ ಏನತ್ತ 7 ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ 1 ಪಟ್ಟು ಗಂಡಿಗೆ ಕಾಮ ಇರ್ತದ. ಅಂದ್ರೆ 7 ಪಟ್ಟು ಹೆಣ್ಣಿಗೆ ಕಾಮ ಐತಿ, ಅದಕ್ಕ 1 ಪಟ್ಟು ಬರೇ 1 ಪಟ್ಟು ಇರ್ತತಿ ಗಂಡಿಗೆ, ಇವಾಗ 1 ಪಟ್ಟು 7 ಪಟ್ಟು ಇರ್ತತಿ. ಅಕ್ಕಿ ಬಡತಕ್ಕಿ ಈ ಮಗ ತಡದ ನಡಿಲೆ ಅಂತ ಹೇಳಿ ತಿಳ್ಕೊಂಡಿದ್ದನ್ನ 3 ವರ್ಷ ದೊಡ್ಡದ ಮಾಡಿ ಇಡ್ತಾರ ಇಷ್ಟ ಲಗ್ನದೊಳಗ. ಅಂದ್ರೂ ಎಷ್ಟೋ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹೊಳಿ ಬಂದಿಲ್ಲ. ಅಕ್ಕ ಹೊಡ್ಲತ್ತ ನಾವ್ ಹಾಸಿ ಒಯ್ರು ನಿಮ್ಮ ಹಣಮಾಪ ಹಣಮಾಪ್ರಿ ಇಟ್ರೊಳಗ ಯಾದಕ್ಕ ವಯಸ್ಸು ಪರಕಿಟ್ಟಾರ ಅಂದಿಲ್ಲ, ಇದ್ರ ಸಂಬಂಧ ಇಟ್ಟಾರ ವಯಸ್ಸು. ಸುಮ್ಮ ಒಂದ್ ವಿಚಾರ ಮಾಡೋಣ್ರಿ, ಮಾಡ್ಲ ನಿನಗೂ 21 ನನಗೂ 21 ಎಡ್ಡು ಬರೋಬರಿ ಸಮಾನ ಇಟ್ಟಾರ ಅನ್ನೋನು. ಇವ್ ಮುಂದಿನ ಮೊಳಕಾಲ್ಪಾಟಿ ಹಿಂದ್ ಬರ್ತಿದ್ದು ಸತ್ತ ಹೋಗ್ತಿತ್ತು. ಇವ್ ಬರ್ತಿದ್ದನ್ರಿ ಇಲ್ಲಿ ಹಾಡ್ಲಕ್ ಮುಂಗೈಲಿ ಬರ್ತಿದ್ದಿವ. ಹಂಗ ತಮ್ಮ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಗಂಡಿನ ಕೆಲಸ ಗಂಡಿಗೆ ಅಂದಿ ಅದ್ರ ದಗದ ಬ್ಯಾರೆ ಐತಿ. ಯಾಕಂದ್ರ ಆಧ್ಯಾತ್ಮಿಕ ಲೆಕ್ಕ ಹೇಳ್ರ ಒಂದು ಮಾತು ಹೇಳ್ದವ, ಮನಿ ಬಾಡಿಗೆ ಕೇಳಾಕ ಬರ್ತಾರ್ರಿ, ಮನಿ ಕಟ್ಟಿದ ಮಾಲಕ್ಕೊಬ್ಬ ಬ್ಯಾರೆ ಅದಾನು ಅಂತ ಹೇಳಿದಿ. ಮನಿ ಅಂದ್ರೆ ಯಾವ್ದ, ಈ ಶರೀರ ಮಾಡಿದವ ಒಬ್ಬ ಮಾಲಕ ಬ್ಯಾರೆ ಅದಾನ ಅಂತ ಹೇಳಿದಿ. ಅವನು ಮಾಡಿದವ ಯಾವ್ದನ ಅದ್ ಬೇಕಾಗೈತಿ ನನಗ. ಇವನು ಮಾಡಿದವಂತ ಗೊತ್ತಿಲ್ಲ. ಇಲ್ಲ, ಈ ಶರೀರ ಮಾಡಕ್ ಒಬ್ಬ ಮಾಲಕದ ನಂದಿ, ಅವನು ಮಾಡ್ಲಕ್ಕ ಒಬ್ಬ ಮಾಲಕ್ ಇರ್ಬೇಕಲ್ಲ ಮೊದಲು ಯಾವ್ರೆ ತಳದಾಗ. ಪಕ್ಕ ತಿಳಿದ್ರ ಆಧಾರ ಖಚ್ಚಿ ಬಾ, ವಾಲಂದ್ರ ಇದ ಕಲ್ಲಕ್ಕ ಮಲ್ಲಕ್ಕ ಮಾಡಿ ಕರಿಗಡಬ ಕೊಟ್ಟು ಹೋಗದಗದ ಮಾಡಬೇಡ, ಹೇಳಿ ಕೇಳಿ ಹಂದ್ರಾಳ. ಹೌದ್ರಲ್ಲೇ ಇರ್ಲಿಕ್ಕಂದ್ರನ ಹಾ ರೀ ನಿಮ್ಮನ್ನ ಹೂರ್ಣ ಹರಿ ಹಾಳಾಗಿತ್ತಿದ್ಯಲ್ರಿ 3 ಮಂದಿದು. ಅದಕ್ಕೆ ಹೇಳತ್ತೇರಿ ಏನ ಎಲ್ಲ ನಮ್ಮ ಅಪ್ಪ ಮಾಡ್ಯಾನ. ಏನು ಮಾಡ್ಯಾನ ನಿಮ್ಮ ಅಪ್ಪ? ಮಾಡ್ಯಾನ ಏನ್ರಿ ಹೇತರಾಡಿ ಸುಳ್ಳ ಹೇಳ್ತಾನ್ರಿ ಎಲ್ಲ ನಮ್ಮ ಅಪ್ಪ. ನೀ ಆಧಾರ ಖರ್ಚು ಹೇಳು. ಅಲ್ಲ ಇವ್ರ ಅಪ್ಪರೇ ಹೆಂಗ ಮಾಡಿದ ಅದು ಬೇಕಲ್ಲ. ಸ್ವತಃ ನಿನ್ನ ನಾ ಮಾತ್ರ ಆಧಾರ ಹೇಳ್ತು ನೋಡ. ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದನ ಸೃಷ್ಟಿ ತಯಾರ ಮಾಡ್ಬೇಕಾದ್ರ. ಯಾದಕ್ಕ ತಾಯಿ ಭುವನೇಶ್ವರಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕೂತ ನನ್ನ ಕೈಯಾಗ ಸೃಷ್ಟಿ ಆಗವತ್ತಿವ. ಒಂದ್ ಹಿಡಿ ಮಣ್ಣು ಕೊಡಿ 2 ಗೊಂಬಿ ಮಾಡಿ ಇಡ್ತಾನಂದ. ಸೃಷ್ಟಿ ಮಾಡವದನಿ ಒಂದ್ ಹಿಡಿ ಮಣ್ಣು ಕೂಡ ಅಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾಳೆ, ಏ ಪರಮಾತ್ಮ ಭೂದೇವಿ ಏನ್ ಹೇಳ್ತಾಳ, ಏ ನಿನಗ ಮಣ್ಣು ಕೊಡ್ತಾನ ಇಲ್ಲ ಅಂದಿಲ್ಲ. ಇಲ್ಲ, ಇದು ಅಡವಿ ಸಂತಾಳ ಐತಿ, ಕೆದರಿ ಕೊಟ್ಟನಂದ್ರ ಗಾರಿ ಬೀಳತೈತಿ. ಹೊಳೆ ಗಾರಿ ಯಾರು ಬರಿ ಮಾಡವ್ರ? ಹೌದ್ ಮತ್ತ ಈ ಗಾರಿ ಯಾರು ಬರಿ ಮಾಡವ್ರು ಅಂದಾಗ ಅವಾಗ ಹೇಳ್ತಾನ, ಏನ್ ಹೇಳ್ತಾಳ, ಈಗ ನೀ ನನಗ ಮಣ್ಣು ಕೊಡುವ, ನಿನ್ನ ಮಣ್ಣು ನಿನಗ ನಾನಾಗೆ ಹೆಂಗ ಓದನೆಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತನತ್. ಯಾವಾಗ ಆಕಿ ಕೈಯಾಗ ವಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟಾಳ. ನನ್ನ ಮಣ್ಣು ಓದ ಮ್ಯಾಲ ಗೊಂಬೆ ತಯಾರಾತ. ನನ್ನ ಮಣ್ಣು ಒಯ್ಯಕಿತ್ತ ಮೊದಲು ನೀ ಏನು ತಯಾರು ಮಾಡಿ ಅದನ್ನ ಹೇಳ. ಇವ್ ಮಾಡಿದ್ಯಾನಿಲ್ಲ ಮಾದೊಂದ್ರಿ ಭಗವಂತ ಎಲ್ಲರಿಗೆ ಅನ್ನ ಹಾಕ್ಯಾನಂದಿ. ನಿನ್ನ ಪರಮಾತ್ಮ ಹಸದ ಕುತ್ತಾಗ ನನ್ನ ಅನ್ನಪೂರ್ಣೇಶ್ವರಿ ಹೊಟ್ಟೆ ತುಂಬಾ ಅನ್ನ ನೀಡ ನಿನ್ನ ಪರಮಾತ್ಮಗ. ಮತ್ ಈಗಾದ್ರೂ ಓದ್ತಾರಲ್ಲ ಏನಂತ ಹೇಳಿ, ಯಾರೇ ತೀರ್ಕೊಂಡಿದ್ರಂದ್ರ ಏನಂತ ಹೇಳ್ತಾರ್ರಿ, ಎಲ್ಲಿ ಹೊಂಟ್ರಿಪ್ಪ ಅಂತ ಕೇಳೋಣ. ಏನತ್ತಾರು, ಮಣ್ಣು ಕೊಡ್ಲಾಕ. ಅವ್ರ ಹತ್ತಿಲ್ಲ ಮಣ್ಣು ಇರ್ತತಿ ಎಲ್ಲ ಕರೆ ತಳದಾಗ ತಗೊಂಡದಿಲ್ಲ, ಅದನ್ನ ಕೊಡ್ಲಾಕ್ ಹೋಗ್ಬೇಕು. ಏನ ಬಡ್ಡಿ ಮುಟ್ಟಿಲು ಕಣದಾಳ ಲಕ್ಷ್ಮಣ ಗಂಟನಕ ದೂರಿನ ಮಾತಿರ್ಲಿ, ಅದಕ್ಕ ಇರ್ಲಿ ಕೂಡ್ರಿ. ಅವ್ರಿಗೆ ಒಂದು ಸಂದ ಬಾಳ ಬ್ಯಾಸರ ಆಗಬೇಡ್ರಿ. ಬಾಳ ಬ್ಯಾಸರ ಇಲ್ಲ, ಯಾವ ಯಾನ್ ಕೇಳ್ಯಾನ ಅದನ್ನ ಹೇಳಬೇಕಲ್ಲ, ಬ್ಯಾಸರ ಆಯ್ತಲ್ಲ ಮುಗಿದ್ ಹೋದ ಮೇಲೆ. ಬನ್ನೂರ ಊರ ನೆವಳ ಅಲ್ಲಿ ನಾಗೇಶ್ ಅವ್ರ ಮ್ಯಾಳ ಏ ಹೊತ್ತಿಗೆ ಪದ ತಗದ ಪತ್ತಿಗರ್ಭ ಹೇಳನ, ಹೊತ್ತಿಗೆ ಪದ ಮಾಡಿ ಪತ್ತಿ ಹೊತ್ತಿಗೆ ಪದ ಮಾಡಿ ಪತ್ತೆಗರ್ಭ ಹೇಳಾನು, ಬೆಳಕ ಬಿದ್ದಂಗ ಚಂದ್ರಮ ಜ್ಯೋತಿ ಇನ್ನೊಂದು ಮಾತು ಹೇಳ ನೋಡ್ರಿ.
ಹಂಗ ನೆಪ್ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ಅಂತ ನಾವ್ ಹೇಳಿದ್ವಿ ಅಂದ್ರ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂತ ಹೇಳಿ ಕಬೀರದಾಸರು ಬರೆದಿಟ್ಟಾರಪ್ಪ ಅಂತ ನಾವ್ ಹೇಳಿದಿವ ಇವ್ರೊಂದು ಮಾತು ಹೇಳ್ರಿ ಅದಕ್ಕ ಮಗ ಅಂದಾನತ್ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಮಗ ಅಂದನ್ಲ ಗಾಂಡದ ಬರದ ಅನ್ನ ಹಂಗತ್ತ ಗಾಂಡ ಅಂದಿಲ್ಲತ್ತ ಇವನ ತಗದ್ ಹೆಂಗ್ರಿ ಇವ್ ಎಂತ ಗಾಂಡ ಅಂಬಾಲಿ ಇವ್ ಅಲ್ಲೋ ಗಂಡ ಅಂದ್ರೂ ನೀನ ಗಂಡ ಕೂಸ ಅಂದ್ರೂ ನೀನ ಅಪ್ಪ ಅಂದ್ರೂ ನೀನ ಹೇಳ್ತಿ ಎಲ್ಲ ನೀನ ಮತ್ತ ಅವ್ ಮಗ ಬೇರೆ ಅಪ್ಪ ಬೇರೆ ಗಂಡ ಬೇರೆ ನೀನು ಲೇಕಲೆ ಏನ್ ಮಾಡ್ರು ಗಣಮಗನ ಆದಿಲ್ಲ ಅವ ಇವ್ ಗಂಡ ಮಗ ಅಲ್ಲ ಇವೇನ್ರಿ ಇವ್ ಅಡ್ಡದ್ರ ನಡು ಇರ್ತಾನ ನೀವು ಎರಡು ತೋರ್ ನಡುವ್ರಿ ಎಲ್ಲವನು ಕೂಡ ಕಂಪನಿ ರೀ ಅದಕ್ಕೆ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದ ಅದಕ್ಕೆ ಬೇಕಲ್ಲ ಏನ್ರಿ ಉಪಾಯ ಕೃಷ್ಣ ಪರಮಾತ್ಮರ ಏನ್ ದೊಡ್ಡದಾಗ್ತದ್ರಿ ಹೆಂಗ ಇದ್ರ ದಗದ್ ಬೇರೆ ಐತಿ ಇದ್ರದ್ದು ದಗದ್ ಬೇರೆ ಇವ್ ಹೆಂಗ ಅಪ್ಪ ದೊಡ್ಡವ ಅಂತ ಹೇಳ್ತೀನಿ ನೀನು ಕೃಷ್ಣ ಪರಮಾತ್ಮನ ದೊಡ್ಡವ ಅಂತ ಹೇಳ್ತಿ ಹೆಂಗ ಅವ ಹೆಂಗ ದೊಡ್ಡವ ಆಗ್ತಾನ ಯಾಕ ಇವತ್ತ ಅಪ್ಪನ ಬೆಳೆಸಲಕ್ ಬಂದಿ ರೋಕ್ ಟೋಕ್ ತಗೊಂಡಿ ಇಲ್ಲಿಗೆ ಅಪ್ಪ ಆಗಿ ಉಳ್ದಿಲ್ಲ ನೀನು ಕೃಷ್ಣ ಪರಮಾತ್ಮ ಏನಾಗ್ಯಾನ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ್ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗ ಚೆಕ್ ಹೋಗುದಿತ್ತು ಒಳಗ ಹೋಗ್ಬೇಕಲ್ಲ ಹೆಂಗಸರಗತ್ಲೆ ಸೀರೆ ಉಟ್ಟುಕೊಂಡು ಹೋಗಿಯದಿಲ್ಲ ನನ್ನ ಸೌಕಾಸ್ ಸೌಕಾಸ್ ಅವ್ ಮ್ಯಾಲ ಮೋತಿ ಮಾಡೋದಿಲ್ರಿ ಮ್ಯಾಗ ಮೋತಿ ಮಾಡಿ ರೌಂಡ್ ತೆಗಿತಾಳ ಅನ್ನೋದು ಗೊತ್ತೈತಿ ಅವಂಗ ಹಾ ರೀ ದುರ್ಗನ ಮುಂದೆ ಕ್ವಾಣ ಕಡ್ದಂಗ ಆಗ್ತದ ಹಂಗ ಗಣಸಿ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ನೇಟ್ ಗಂಡಾಳ ಇದ್ದಿ ಕೃಷ್ಣನಗ ಯಾಕ ಸೀರೆ ಉಟ್ಟ್ಯಾಕ ಹಾದ್ಯಾಕಿ ಮನಿಗೆ ಹೋಗಬೇಕಾಗಿತ್ತ ಏ ಸತ್ಯಭಾಮಿ ನಾ ನಿನ್ನ ಮನಿಗೆ ಬರ್ಬೇಕಾದ್ರ ನಾ ಸೀರೆ ಉಟ್ಟು ಬರಾಮಲ್ಲ ನಾ ಬರಾವ್ ನೋಡ ಹಂಗ ನೇಟ್ ಗಂಡಾಳಾಗಿ ಹೋಗಬೇಕಾಗಿತ್ತು ಏನ ಕಾರಣಕ್ಕ ಸೀರೆ ಉಟ್ಟಿ ಮಾಡ್ಕೊಂಡ ಗಂಡಿದ್ದಿಲ್ಲ ಹೋಗ್ಬೇಕ ಗಂಡಾಗಿ ಸೀರೆ ಉಡಬಾರ್ದಾಗಿತ್ತು ಬಾಳ ಮಂದಿ ಉಟ್ಟಾರ್ರಿ ಇವ್ರದ್ದು ಅಲ್ಲಿ ಹಾಕಿಲ್ಲ ಇವ್ರದು ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಇವ್ರೆಲ್ಲ ಅಲ್ಲದ ಹೊಟ್ಟೆಗಿರ್ತ ಇವ್ರಪ್ಪ ಹಣಮಪ್ಪ ಸೀರೆ ಉಟ್ಟ ಪಂಡ್ರಾಪುರದ ವಿಠಲ ಟೊಂಕದ ಮ್ಯಾಗ ಕೈ ಇಟ್ಟ ನಿತ್ತ ನೋಡ್ರಿ ಕಲಿಯುಕ್ ಬಂದ್ ಕಿಸಿಂದ ಅಂತ ವಿಠಲ ಸಹಿತ ಸೀರೆ ಉಟ್ಟ ಅವನು ತಗದ್ ಬೇರೆ ಇತ್ತು ಯಾವ ನಿನ್ನ ಪಂಡ್ರಾಪುರದ ವಿಠಲ ದೊಡ್ಡವ ಅಂತ ಹೇಳ್ತಿಯಲ್ಲ ಈ ಒಂದಾನೊಂದ ಟೈಮ್ದೊಳಗ ಆಷಾಢಿ ವಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಏನ್ ಮಾಡ್ಯಾಳ ಪಂಡ್ರಾಪುರಕ್ಕೆ ಹೋಗ್ಬೇಕತ್ತ ಮನಿ ಒಳಗ ಅತ್ತಿ ಮಾವಾಗ ಕೇಳ್ತಾಳ ಯವ ನಾ ಹೋಗಕಿದೇನ್ರಿ ಪಂಡ್ರಾಪುರಕ್ಕ ಅವಾಗ ಹೇಳ್ತಾರ ಅತ್ತಿ ಮಾವ ದಾನ ಧರ್ಮ ಹೋಗುದು ಬರುದು ರೊಕ್ಕ ಖರ್ಚು ನಮಗ ನೇಗಂಗಿಲ್ಲ ಎಲ್ಲಿ ಪಂಡ್ರಾಪುರ ಎಲ್ಲಿ ಬಿಟ್ಟಲ್ಲ ಏನೋ ಹೋಗಿ ಮಾಡಂಗಿಲ್ಲ ಏನಿಲ್ಲ ಮನ್ಯಾಗ ತೆಗದ ಮಾಡುದು ಮನ್ಯಾಗ ಇರುದು ಅವಾಗ ಹೇಳ್ತಾಳು ಇವ್ರಿಗೆ ಹೇಳ್ರ ನನ್ನ ಕಳ್ಸಂಗ್ ಕಾಣಂಗಿಲ್ಲ ಅಂತ ಹೇಳಿ ನೀರ್ ತರ್ಲಾಕ ಹೋದಳು ಕೊಡ ತಗೊಂಡು ಹೋಗುವಂತ ಟೈಮ್ದೊಳಗ ಪಂಡ್ರಾಪುರ ದಿಂಡಿ ಹಾದ ನಡೆದಿತ್ತು ಕೊಡ ಅಲ್ಲೇ ಇಟ್ಲು ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋದಳು ಪಂಡ್ರಾಪುರಕ್ಕೆ ಹೋಗಿ ವಿಠಲ್ನ ದರ್ಶನ ಆಯ್ತು ವಿಠಲ್ನ ಗರ್ಭಗುಡಿ ಒಳಗ ಯಾವ ಸಂತ ಸಕ್ಕುಬಾಯಿ ಕೆಟ್ಟಗಳಿಗೆ ಹತ್ತಿ ಪ್ರಾಣ ಹೋಯ್ತು ವಿಠಲ್ನ ಮುಂದ ಪ್ರಾಣ ಹೋಯ್ತು ವಿಠಲ್ ನಿಂತು ವಿಚಾರ ಮಾಡ್ತಾನ ಏ ರುಕ್ಮಿಣಿ ಈಕಿರೆ ಬಂದಾಳ ನನ್ನ ದರ್ಶನಕ್ಕೆ ಈಕಿ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಇದನ್ನ ಹಿಂಗ ಬಿಟ್ರೆ ಘಾತ ಆಗ್ತತಿ ಮನಿ ಒಳಗ ಅತ್ತಿ ಮಾವಾಗ ಗೊತ್ತಿಲ್ಲ ಈಕಿ ಬಂದದ್ದ ಈಕಿ ಬಂದದ ಗೊತ್ತಿಲ್ಲ ಸೊಸಿ ನೀರಿಗೆ ಹೋಗ್ಯಾಳ ಅಂತ ಹೇಳಿ ತಿಳಿದಾರ ಅವರು ಮತ್ತ ಇದ ಬಿಟ್ರೆ ಇನ್ನ ಭಕ್ತರ ಭರೋಸ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಪಯಣ ಭಕ್ತಿ ಉಳಿಯಂಗಿಲ್ಲ ತಿಳ್ಕೊಂಡ ಏನ್ ಮಾಡ್ತಾನ ಹೇಳ್ತಾನ ರುಕ್ಮಿಣಿಗೆ ಏನಂತ ನಾವೊಂದು ಸೀರೆ ಉಡ್ತನು ಸಕ್ಕುಬಾಯಾಗಿ ಹೋಗ್ತಾನಕಿ ಮನಿಗೆ ಅಂದ ರುಕ್ಮಿಣಿ ಅಂತಾಳು ರುಕ್ಮಿಣಿ ಒಂದ್ ಮಾತಂದಳು ಏನಂತ ಪತಿದೇವ ನನ್ನ ಮಾತು ಕೇಳ್ರಿ ಸೀರೆ ಉಡಬೇಡ್ರಿ ಬಹಳ ಬಿರಿ ಐತಿ ಸೀರೆ ಅವ್ರದಾಗ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡಬೇಡ್ರಿ ಅಂದ್ರು ಕೇಳಲಿಲ್ಲ ಏ ಅದ್ಯಾಕಾದಿತ್ತು ನಾ ಸೀರೆ ಉಡಾವನ ಅಲ್ಲಿ ಕಿಮ್ ಗಂಡ ಮನಿಗೆ ಹೋಗಾವನ ಸಕ್ಕುವಾಗಿ ನಾವು ಹೋಗಾವಂದ ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಕೊಳ್ಳಾಗ ಒಂದು ತಾಳಿ ಕಟ್ಟುಕೊಂಡ ಕಾಲಾಗ ಕಾಲುಂಗ್ರ ಅಟ್ಟು ಹಾಕಿದ ಏನ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡ ಹೋದ ಆಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳ ಹೆಂಡಕಸ ರೊಟ್ಟಿ ಬನಿಗೆ ಎಲ್ಲಾ ಮಾಡ್ಲಕತ್ತ ಎಲ್ಲ ಮಾಡ್ಲಕತ್ತ ಆದ್ರ ಸಕ್ಕು ಒಂದ್ ಅಗದ ಮಾಡ್ತಿಳು ಇವ್ ಮಾತ್ರ ಮಾಡೋದ್ ಬಿಟ್ಟ ಆಕೆ ಸಕ್ಕು ಗಂಡ ಮನ್ಕೋಬೇಕಾದ್ರೆ ಗಂಡ ಮನ್ಕೊಳಕಿತ್ತ ಮುಂಚೆ ಅವನ ಪಾದ ಕಾಲ ಒತ್ತಿ ಮನಗತ್ತಿದ್ದಳ ಆಕಿ ಮನಿ ಒಳಗ ದಿನ ಒಂದ್ ತಾಸ್ ಕಾಲು ಒತ್ತಿಳಿದ ಪಂಡ್ರಾಪುರದ ಇಟ್ಟಲ್ಲಿ ಇವ್ ಒತ್ತುವಲ್ಲ ಅದ ಇವ್ ಒಂದ್ ದೇವ್ರ ನಾನಾ ಬಿಟ್ಟಲ್ಲಿ ಈ ಮಗನ ಕಾಲು ಒತ್ಲಿ ನಂದ್ ಇವ್ ಸೀರೆ ಉಟ್ಟನಿ ಖರೆ ಒಳಗೊಂದು ಬ್ಯಾರೇನ ಐತೆ ನಂಗಾಗಿತ್ತು ಸೀರೆ ಉಟ್ಟ ಹೋಗಿ ಪಾದ ಅವಾಗ ಕೇಳ್ತಾನ ಸಕ್ಕುನ ಗಂಡ ಏ ಸಕ್ಕು ದಿನನಿತ್ಯ ಎಟ್ ಚಂದನ ಕಾಲು ಒತ್ತತಿದ್ ಹಿಂದೇನಾಗ್ಯದ ನಿನಗ 4 ದಿವಸ ನೋಡ್ಲತ್ತೀನಿ
ಪಂತಿನ ಯಾಕೋ ಪಂತಿ ಫರಕ್ ಆಗ್ಯದ ಫರಕ್ ಮಾಡ್ಲತ್ತಿದಿ ಅವಾಗ ಹೇಳ್ತಾನ ಏನ ಯಾವ ವಿಠಲ್ ಅಂದ ಇದೇನಪ್ಪ ಭಕ್ತರ ಸಂಬಂಧ ಇದನ್ನು ಮಾಡೋದು ಬತ್ತಾ ಅಂದ ಆತ ಒಂದ್ ದಿವ್ಸ ಕಾಲ ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಬರೀ ಒತ್ತುದ್ರೆ ಎಷ್ಟನ ರೀ ಹಿಂಗೈತ್ರಿ ಒಮ್ಮೆ ಒತ್ತಿಸ್ಕೊಳ್ಳೋದು ಬರುದಲ್ಲ ಕೈ ಕಾಲ ಒತ್ತಲಕತ್ತ ಇದು ಮಳ್ಳ ಗಂಡ ಸುಮ್ಮ ಕುಂಡ್ರಲಿಲ್ರಿ ಮನ್ಯಾಗ ಏನ್ ಮಾಡ್ತೀವಿ ಇದಕ್ಕ ಗೊತ್ತಾಗಿಲ್ಲ ಇವ್ ವಿಠಲದಾನ ಅನ್ನೋದು ಇದ ರಾತ್ರಿ ಬಾರ ಒಂದಾತು ಇದಕ್ಕ ಯಾವಾಗ ಚಟ ಚಾಲು ಆತಿದ ಲೈಟ್ ಬಂದ್ ಮಾಡ್ತಿತ್ತು ಇವ್ ಎದ್ದು ಓಡಿ ಹಚ್ಚುತ್ತಿದ್ದ ಬರೇ ಬೆಳ್ತಾನ ಆರ್ಸೋದು ಹಚ್ಚೋದು ಇದ ನಡೀತ ಬರೀ ಆರ್ಸೋದು ಹಚ್ಚುದನ್ ನಡೀತು ಇವ್ ಅಂದ ಏ ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದ್ದಿ ಮತ್ತೆ ಇಂದ್ಯಾಕ್ ಹೋಗಿ ಹಚ್ಚಲಾತೀವಿ ಹೋಗಿ ಹಚ್ಚಲಾತಿದಿ ಏನಾಗ್ಯದ ನಿನಗೆ ಅವಾಗ ಹಾಡ್ಯಾಡ್ಕೊಂಡು ಒಳಕತ್ತ ನೋಡ್ರಿ ಇವ್ ಕಣದಾಳ ಇಟ್ಟಲ್ಲ ಒಳ ಕೂತ್ಕೊಂಡ ಏನತಾನ ಏ ರುಕ್ಮಿಣಿ ನಿನ್ನ ಮಾತು ಕೇಳಿ ಬಿಡಬೇಕಾಗಿತ್ತ ನಾ ಸೀರೆ ಉಟ್ಟ ನೀವ್ ಯಾಕೋ ಮಗ ಘಾತ ಮಾಡಂಗ್ ಕಾಣ್ತಾನ ಬೈರ ಮಾಡಂಗ್ ಕಾಣ್ತಾನ ನಾರೇ ಲೈಟ್ ಆರ್ಸ್ಲತ್ತೇನೆ ನಾ ಇವ್ ಆರ್ಸ್ಲತ್ತೇನು ನಾರೇ ಹಚ್ಚಲಕತ್ತೇನಿ ಈ ಹುಳುಗಳು ಒಂದ ಇಟ್ಟನ್ಗತ್ತೇನ ಕಾಡ್ಲತ್ತೇವ್ ನೋಡ್ರಿ ಒಳ ಗುಳು 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 ಅದಕ್ಕ ಯಾವಾಗ ಹೇಳ್ತಾನ ರುಕ್ಮಿಣಿಗೆ ಇದು ಏನು ನನಗ ಬಾಳ ದಿವಸಕ ಇಲ್ಲಿ ನಿಂದ್ರದಾಗಂಗಿಲ್ಲ ಯಾಕೋ ಕೆಲಸ ಘಾತ ಆಗಂಗ್ ಕಾಣ್ತದ ಮೊದಲ ರುಕ್ಮಿಣಿ ಜೀವಕ ಇಕ್ಕಿದ ಸಕ್ಕುಬಾಯಿ ಜೀವಕಾಳ ತುಂಬಿಕೊಂಡು ತಗೊಂಡ್ ಬಾ ಅಂದ ಯಾವಾಗ ಆಕಿ ಜೀವಕಾಳ ತುಂಬಿಕೊಂಡು ತಂದಾಕಿ ಮನಿಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ ಪಂಡ್ರಾಪುರ ಇಟ್ಟಲ್ಲ ಆಕಿ ಒಂದು ಅವನ್ ದಗದ ಮಾಡೋದಿತ್ತ ಒಮ್ಮೆ ಲೈಟ್ ಬಂದ್ ಮಾಡಿ ಇವನು ಒತ್ತುದಿತ್ತವ ಸತ್ತ ಹೋಗ್ತಿತ್ತು ಇವ್ ಬರ್ತಿದ್ದಾನ ಹೊರಗೆ ನೋಡ್ತಿದ್ನಿ ಬಿಡಬೇಕಾಗಿತ್ರಿ ಪಾಟ್ನ ದವಾಖಾನಿಗೆ ಹೋಗ್ಬೇಕು ಇವನು ಅಪುರುಷರ್ಗ ಹೋಗ್ತಿದ್ದೀವ ಹಂಗ ಲಕ್ಷ್ಮಣ ಬಾಳ ಆಗ್ಯಾವ ದನಿಗೆ ಒಳಗೆ ಬಾಳ ಮಂದಿ ಸೀರೆ ಉಟ್ಟಿ ಕೆಲಸ ಬಾಳ ಮಂದಿ ಹುಟ್ಟಾರ ನಾನು ಈಗ ನಿರಾಕಾರಕ್ಕೆ ಹಚ್ಚೇನಪ್ಪ ಇದ್ರ ಅಚ್ಚಿ ಕಡೆ ಏನ್ರ ನಿನ್ನ ಪವರ್ ಇತ್ತಂದ್ರ ಮಾಡ್ಕೋತ ಬಾ ಮತ್ತ ರೇಣುಕಾನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದು ರುಂಡ ಒಮ್ಮೆ ಕಡ್ದಾನತ್ ನನಗೆ ಹೇಳಿದಿ ಏನ ಬಾಯಿಲೆ ತಪ್ಪಿ ಹೋಗೈತಿವ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವ ಮೊದಲ ಟೇಜಕ್ಕೆ ಡಪ್ಪು ಬಾರಿಸೋಕಿತ್ತ ಮೊದಲ ವಿಷಯ ಬಿಡುಗಡೆ ಆಗಬೇಕು ಮುಂದೆ ಡಪ್ಪು ಬಾರಿಸಬೇಕು ಅದ್ಯಾಕಾದ್ಯತ ಕೊಯ್ಯ ಮಾಡಿದಿ ನೀನು ನಿನ್ನ ನಿನ್ನ ಲದ್ದಿನ ಹಾಕಲಕ್ ಹಸ್ತಾನ ಬಿಡಂಗಿಲ್ಲ ಹಂದ್ರಾಳ ಊರಾಗ ಅದು ಬರೇ ಲದ್ದಿ ಕುಡಿ ಮಿಷನ್ ಐತೆ ಏನ ಕಾಳಜಿ ಮಾಡಬೇಡ ಇದ್ರಿ ಇದು ಜೆರಾಕ್ಸ್ ಕೊಡೋ ಮಿಷನ್ ಅಲ್ಲ ಏನಾದ್ರೂ ಜೆರಾಕ್ಸ್ ಕಾಪಿ ಕೊಡೋರು ನಾವ ಇದು ಬರೇ ಮುದ್ದೆ ಹಾಕೊಂಡೆ ಲದ್ದಿ ಕುಡು ಫ್ಯಾಕ್ಟ್ರಿ ಅದಾವ್ರಿ ಇವ್ ಕಣದಾಳದು ಹೆಂಗ ಈಗ ನೋಡ್ರಿ ವಿಚಾರ ಮಾಡ್ರಿ ಯಾಕಂದ್ರ ಎಲ್ಲಿ ಬಿತ್ತಬೇಕು ಭೂಮಿ ಇದ್ದಾಗನ ಬಿತ್ತಲಕ್ ಬರ್ತದರಿ ಭೂಮಿಗಿಂದ ಜ್ವಾಳ ಬಿತ್ತ ಭೂಮಿಯಾಗ ಅದ್ರ ನಾಟಿಗೆನ ಕೊಡ್ತೈತಿ ಅದ ಮತ್ತ ಇವನ್ ತ್ಯಾಕ ಬಿತ್ತಿದ್ರ ಇವ್ ಕೊಟ್ಟಾನನ್ರಿ ಇವ ಹಂತಲ್ಲಿ ಬಿತ್ತಲಾಕ್ ಬರೋದಿಲ್ಲ ಬಿತ್ತುದು ನಮ್ಮ ಹಂತಲ್ಲೇ ಬರ್ಬೇಕು ಮತ್ತೆ ಇವ್ ಬೀಜ ತಗೊಂಡ ಅದಕ್ಕ ಹೇಳ್ತ ನೋಡತಮ್ಮ ಇವನ್ ಬೀಜ ಒಂದ್ ಬೇರೆ ಐತಿ ಇವನ್ ಎಂತದು ಹೋಯಪ್ಪ ಇವಂದು ಕೊತ್ತಂಬರಿ ಬೀಜ ರೀ ಹೆಂಗ ಚಪ್ಪಲಿ ಅರ್ಧ ಬಿತ್ತಾರ ಅಂದ್ರ ನಾಟಿಗೆ ಹೇಳ್ತದ ಲಕ್ಷ್ಮಣ ಇವು ಹೆಂಗ ಸುಮ್ ಸಿಂಪಲ್ ಕೊಟ್ಟಿವ್ ನಿಮಗ ನಾವ್ ಇವು ಮಾತುಗಳ ಸುಮ್ ಸಿಂಪಲ್ ಇಟ್ಟ ನಿತ್ತನ ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ ಲೆಕ್ಕಲೆ ಬರ್ತಿ ಆ ಲೆಕ್ಕಲೆ ಹೋಗುತ್ತ ನಾನು ಅದಕ್ಕ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಅದ್ ಹೇಳತ್ಯಾನ ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಂಡು ಅದ್ವೈತದ ಅಂತ ಹೇಳವನು ನೀನು ಮತ್ ಶಿವನಿಂದ ಸೃಷ್ಟಿ ಆಗೈತೆ ಅಂತ ಹೇಳ್ತಿ ಮತ್ ಕೈಯ ಕಾಲ ಇಲ್ಲದಾವ್ ಸೃಷ್ಟಿ ಮಾಡಿ ಹಂಗ मला माहित नाही चला ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ಬಾಡ್ಯ ಬುಣದಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಬಾಡ್ಯ ಬುಣದಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ತಾಯಿ ಹವದೋ ನಿನಗ ಅವ್ವ ಹವದೋ ತಮ್ಮ ಬಾಡ್ಯ ಬುಣದಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಬಾಡ್ಯ ಬುಣದಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಆದಿಯ ಹವದೋ ಅನಾದಿಯ ಹವದೋ ಆದಿಯ
ಹವದೋ ಅನಾದಿಯ ಹವದೋ ಬೈಲ ಭಯಂಕರದ ಚಿಕಡೆ ಬೈಲವಾಣಿ ಹವದೋ ತಾಯಿ ಹವದೋ ತಾಯಿ ಹವದೋ ಬಾಟಿ ಬುಣದಿ ನೀರಾಡಾಡಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ಬಾಟೆ ಬುಣದಿ ನೀರ ಕಾರಕ ನೀರಲಂಬ ಹವದೋ ತಾಯಿ ಹವದೋ ಅಂಗದೋಳು ಲಿಂಗ ಹೌದೋ ತುಂಗಭದ್ರ ಗಂಗಾರಿ ಲಿಂಗದೊಂದು ಬಂದೈತಿ ಇಲ್ಲಿ ಸಮಸ್ಯೆ ಏನಂತ ಹೇಳಿ ಪಾರ್ವತಿ ಬಂದು ಕೈಯಾಗ ಹಿಡಿದಳತಿ ಒಂದು ಲಿಂಗ ಏನತ್ರಿ ಅಲ್ಲ ಅವ ಹೇಳಿದ ಹೇಳತ್ತೀನ್ಯ ಅಟ್ನ್ಯಾಕ ಇಟ್ಕೊಂಡು ಕೂತಿದ್ರು ಬೈಲಾಗ ಹಾಕಿ ಬಂದು ಹಿಡಿಯಂಗ ಹ್ಞೂ ನೋಡ್ಲಿ ಅಲ್ಲಿ ಏನು ಹೇಳ್ಬೇಕನ್ನೋದು ಗುರುತಿಲ್ಲ ಇವಾಗ ಅದಕ್ಕೆ ಹಂಗಂದ್ರತ ಇವನ್ ಲಿಂಗ ಅಂದ್ರತ ಅಂಗವೇ ಸತಿ ಎನ್ನ ಒಳಗೆ ಇರುವಂತ ಲಿಂಗವೇ ಪತಿ ಲಿಂಗ ಅಂದ್ರ ತಮ್ಮ ಲಕ್ಷ್ಮಣ ಇದೇನ ಗಜ ಉರಿಯದಲ್ಲ ಈ ಲಿಂಗಕ್ಕೆ ಲಿಂಗವೇ ಪತಿ ಅಂದಿಲ್ಲ ಆತ್ಮನುವಂತ ಲಿಂಗಕ್ಕೆ ಅಕ್ಕ ಮಾದೇವಿ ಅಂದಾಳ ಕಲ್ಯಾಣದೊಳಗ ಈ ಶರೀರ ಅನ್ನುವಂಥದ್ದು ಹಂಗ ಅಲ್ಲಮ್ಮ ಪ್ರಭು ಕೇಳತಾನ ಕೂಡಿದಂತ ಸಭಾದೊಳಗ ನಿಸ್ಸಂಗಾಗಿ ಮೈ ಮೇಲೆ ಬರೇ ಜಡಿ ಕೂದಲ ಬಿಟ್ಟುಕೊಂಡು ಹೋದಳು ನೀ ಏನವ ಜಡಿ ಕೂದಲ ಬಿಟ್ಟುಕೊಂಡು ಬಂದಿ ಒಂದು ಬಟ್ ಅರಿಬಿ ನಿನ್ನ ಮೈ ಮ್ಯಾಗಿಲ್ಲ ಹಿಂಗ್ಯಾಕಂದಾಗ ಅವಾಗ ಹೇಳ್ತಾಳ ಏನತ್ತ ಎಲ್ಲಿ ಗಂಡ ಎಲ್ಲಿ ಕುನ ಏನ ತಂದದ ಯಾವ ಗಂಡ ಹೆಣ್ತಿಗೆ ಜೋಡಿಸ್ಲತ್ತಿದಿ ತಂದೆ ನೀನು ಇದೇನ ಕಾಣ್ತೈತ್ಲೆ ನನ್ನ ಶರೀರ ಅನ್ನುವಂತ ಅಂಗ ಇದ ಹೆಣ್ತಿ ಆತ್ಮ ಅನ್ನುವಂತ ಲಿಂಗನ ಒಳಗಿದ್ರ ಗಂಡ ಅಂಗವೇ ಸತಿ ಎನ್ನ ಒಳಗಿರುವಂತ ನನಗ ಅವನ ಪತಿ ಅತ್ ಈ ಮಾತಂದಳಕಿ ಯಾಕ ಈ ಶರೀರಕ್ಕ ಮತ್ತ ಜೀವಕ್ಕ ಜೋಡಿಸ್ಯಾಳ ಇವ್ ಬೇರೆ ತಂದ್ರಿ ಈಗ ಬಹಿರಂಗದೊಳಗ ಲಿಂಗ ಬಿದ್ದದಲ್ಲ ಕಲ್ಲಿಂದ ಆ ಲಿಂಗಕ್ಕೆ ಬಂದ ನೀವ ಬರೇ ಜೋಡ್ನಾದ ಮನುಷ್ಯ ಇವ್ ಜೋಡ್ನಾದ ಮನುಷ್ಯ ತೀರ ಇರ್ಲಿ ಒಂದು ಉದಾಹರಣೆ ಕೊಡುನು ಇದಕ್ಕೆ ಅಗದಿ ಚಂದಂಗಿ ಹಂಗ ಯಾವ ನಮ್ಮ ಕಣದಾಳ ಲಕ್ಷ್ಮಣನಂತ ಒಂದ್ ಅಗದ ಮಾಡಿದ್ರಿಪ್ಪ ಲಿಂಗದ ನಾಟ್ಲಿ ನನಗ ನೆನಪ ಬಂದದ್ರಿ ಕಣದಾಳ ಲಕ್ಷ್ಮಣನಂತ ಏನ್ ಮಾಡಿದ್ದ ಒಂದ್ 10 ದನ ಸಾಕಿದ್ರಿ ಮನ್ಯಾಗ 10 ದನ ಸಾಕಿದ್ದ ದಿನನಿತ್ಯ ಅಡವ್ಯಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ದಿನನಿತ್ಯ ಅಡವ್ಯಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ಒಂದು ದಿವಸ ದನ ಬಿಡ್ಲಾಕ ತಡ ಆಗಿತ್ರಿ ಮನ್ಯಾಗ ನನ್ನಂತಕಿ ಹೆಣ್ತಿ ಬಹಳ ಬೇರಿಕಿ ಒಂದು ಮಾತಂದಳಕಿ ಏ ದವಳವನ ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಟಾರು ಇನ್ನತನ ಹೊತ್ತು ಬಂದದ ನೆತ್ತಿ ಮ್ಯಾಗಿನ ಬಂದದಿ ಮನ್ಕೊಂಡಿ ಮನ್ಯಾಗ ಹೊತ್ತ ನೆತ್ತಿ ಮೇಲೆ ಬಂದೈತಿ ಬಿಸಿಲು ಬಿದ್ದೈತಿ ಬಿಸಿಲು ಬಿದ್ದಕ್ಕೆ ಮುಕ್ಕಳ್ಯಾನ ಹೇಲ್ ಒಣಗಲಾತೈತಿ ಹಂಗ ಮಕ್ಕೊಂಡದಿ ಅಂದಾಗ ಅವಾಗ ಹೇಳ್ತಾನ ಎದ್ದ ಅವನು ನಾಚಿಕೆ ಬರ್ಲಾಯ್ತು ಒಣಗಿದಾಗ ಕಾಣ್ತೈತೆ ಅವನು ಯಾವಾಗೊಮ್ಮೆ ಅದಕ್ಕೆ ಅವಾಗ ಹೇಳ್ತಾನ ಹೆಣ್ತಿಗೆ ಏನಂತ ಆಯ್ತಾಳ ಬಿಡ್ತಾನ ಲೋಕರ ದನಗಳಂದ ಎದ್ದ ಬರಬರ ತಡ ಆಗಿತ್ತಲ್ರಿ ಟೈಮ್ ಆಗಿತ್ತು 10 ಎದ್ದ ಬರಬರ ಎದ್ದವನ ದನಗ ಆಯ್ತ ಬರಬರ ಎದ್ದ ಜಳಕ ಮಾಡಿದ ಅರಿವಿ ಹಾಕೊಂಡ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ್ರ ದಯವಿಟ್ಟು ಶಾಂತ ರೀತಿಯಾಗಿ ಕೂತು ಕೇಳ್ರಿದ್ರ ಮಜಾ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ ಆ ದನಗಳ ಒಳಗ ಆಕಳು ಒಂದು ತುಂಬಿ ಏಲಕ್ಕಾಗಿತ್ರಿಪ್ಪ ಆಕಳು ಏಲಕ್ಕಾಗಿತ್ತು ಬಾರದೋನೆ ಆತು ಆಕಳು ಐತ್ರಿ ಅಡವ್ಯಾಗ ಹೋರಿಕಾರನ ಐತ್ರಿಪ್ಪ ಅದು ಅಡವ್ಯಾಗ ಇವ್ ಒಂದ ಅಂದಿವ ಕಣದಾಳ ಲಕ್ಷ್ಮಣ ನನ್ನ ಮನ್ಯಾಗ ಹೋರಿಕರ ಹುಟ್ಟ್ಯದ 50,000ಕ್ಕ ಮಾಲಕ್ಕ ಅದನ್ ನಾನು ಅಂದ ಮತ್ತೆ ನಾವು 10 ಮನಿಗೆ ಬರ್ಬೇಕಲ್ರಿ ಲೌಕರ್ ಮನಿಗೆ ಬರ್ಬೇಕಲ್ಲ ಅಲ್ಲಿ ಒಂದು ಅಗದಾತಿಪ್ಪ ಏನ ದನಗಳು ಹೊಡ್ಕೊಂಡು ಬರ್ತಿದ್ದ ಹೋರಿಕರಕ್ಕೆ ನಡಿಲಾಕ ಬರಲಿಲ್ಲ ಅಂದ ಹುಟ್ಟಿತ್ತು ತಾತ್ಕಾಲಿಕ 2-3 ತಾಸಿನಾಗ ಹುಟ್ಟಿರುವಂತ ಹೋರಿಕರಕ್ಕೆ ಹೆಂಗ ಬರ್ತದ್ರಿ ನಡಿಲಾಕ ಬರಲಿಲ್ಲ ಆ ಹೋರಿಕರ ಜರ ನಡಿದು ಮಾತು ಬೀಳುದು ಮಾಡ್ಲಾಕೈತು ಇವಂಗ ಚಿಂತೆ ಐತ್ರಿ ಅದು ಇದ್ರ ಕೂಡ ಹೋಗೋದಾದ್ರ ಇದು ಹಿಂಗ ಬೀಳುದು ಮಾಡ್ಲಾಕೈತ
ಇದರ ಸಂಗಟ ಹೋಗೋದಾದ್ರೆ ಏನು ನಾ ಯಾವಾಗ ಹೋಗಿ ಮನೆಗೆ ಮುಟ್ಟತನಿ ಅಂದ ಸರ್ವತ್ತಾಗ್ತೈತಿ ಇನ್ನು ಸರ್ವತ್ತಾಗ್ತತಿ ಬ್ಯಾಡ ಅಂದ ವಿಚಾರವಂತ ತಗದ ಏನ ಇನ್ನು ಒಟ್ಟ ನಡಿಗುಡಬಾರ್ದು ಈ ಹೋರಿಕರಕ್ಕೆ ನಾನ ಬಗಲಾಗಿ ಎತ್ತುಕೊಂಡು ಹೊತ್ತುಕೊಂಡು ಹೋಗ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗ ಹಿಡ್ಕೊಂಡ ಹಾದಿ ಹಿಡ್ದ ನಡ್ದ ಒತ್ತೆ ಹಿಚಿಕ್ ಹಿಡ್ದ ಹೋರಿಕರ ಸುಮ್ ಕೊಂಡ್ರಲ್ರಿ ಅದು ಒತ್ತಲೆ ಹಿಚಿಕ್ ಹಿಡ್ದಿದ್ದ ಹೋರಿಕರಕ್ಕೆ ತ್ರಾಸ ಆಗ್ಲಕ್ಕೈತು ಒದ್ದಾಡ್ಲಕ್ಕ ಚಾಲೋ ಮಾಡ್ತೀರಿ ಬಗಲಾಗ ಒದ್ದಾಡ್ಲಕ್ಕೈತು ಒದ್ದಾಡಿ ಹೋರಿಕರ ಒದ್ದಾಡು ಬಡತ ಕಣದಾಳ ಲಕ್ಷ್ಮಣನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ರಿ ಅದನ್ನ ನೀವು ನೋಡಿದ್ದಿಲ್ಲ ಆ ದೋತ್ರ ಕಳೆದ್ರ ಕಳಿವತ್ತ ಕರೆ ಒಂದು ದಗದಾಗಿತ್ರಿ ಮುಂಜಾನೆ ಎದ್ದ ಏನಾಗಿತ್ತ ದೋತ್ರ ಕಳೆದ್ರ ಕಳಿಲಿ ಖರೆ ದನಗೋಳ ಬಿಡು ಅವಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣಿ ಹಾಕೋದು ನೀವು ಮರ್ತಿದ್ರಿ ಅಲ್ಲಿ ನೋಡಿ ಬಜೆಟ್ ಹೆಣತಿ ಬಿಡತಿ ಎಂಜಿದ್ದ ದೋತ್ರ ಹುಟ್ಟಿದ ಖರೆ ಒಳಗ ಅವಸರ್ಲೆ ಚೊಣ್ಣಿ ಹಾಕೋದು ಮರ್ತಿದ್ದ ಇದು ಹೋರಿಕರ ಒದ್ದಾಡಿ ಇವನು ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ತು ಇವಂಗ ಗೊತ್ತ ಇಲ್ಲ ಇವ್ ಹೋರಿಕರಿ ನನಗ್ಯಾಗ ಇದ್ದಲ್ಲ ಹೋರಿಕರ ತಗೊಂಡ ಬಂದ ಅಡವ್ಯಾಗಿಂದ 4 ಮಂದಿ ಹಿರಿಯರಿಗೆ ಹೆಂಗ್ ಕೂತಾರಲ್ಲ ಹಿಂಗ್ ಕೂತಿದ್ರ ಕಟ್ಟಿಗೆ ಇವ್ರಂದ್ರು ಇದು ಮಾನ್ಯರೇ ನಮ್ಮ ಊರಿಗೆ ಹಾಡ್ಕಿಗೆ ಬಂದಿತ್ತು ಚಲೋ ಇತ್ತು ಮ್ಯಾಲ್ರೆ ಅಗದಿ ಕಮ್ಮಗರಿ ಮೈ ತುಂಬ ಹಾಕೊಂಡಿತ್ತು ಇಂದ ನೋಡ್ತೀಯ ಮ್ಯಾಲ್ರೆ ಮುಂಡ ಐತಿ ಬಗಲಾಗ್ರೆ ಹೋರಿ ಐತಿ ಕೆಳಗ್ರೆ ಶಿವಾಯನಮ ಆಗೈತಿ ಹಿಂಗ್ಯಾಕ್ ಮಾಡ್ಲಾಯ್ತಿದು ಇವ್ರ ಹಿರಿಯರ ಸುಮ್ಮ ಕುಂಡ್ರಲಿಲ್ರಿ ಇವ್ರಂದ್ರು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಅಂದ್ರ ಅವ್ರ ಏನಿದೆಲ್ಲ ಇದು ಹಿಂಗ್ಯಾಕೋ ನನ್ಲೆ ಇವೇನ್ ಅನ್ಬೇಕ್ರಿ ಏನ ಇದು ನಾನು ಹೋರಿ ಮತ್ತ ಹೋರಿನ ಹುಟ್ಟಿತ್ಲ ಹೋರಿ ಹುಟ್ಟಿತ್ಲ ಹೋರಿ ತೋರಿಸ್ತಾನು ಏನ್ ತೋರಿಸ್ತಾನು ಹೋರಿ ತೋರಿಸ್ತಾನ ಹುಟ್ಟಿತ್ಲ ಅವಾಗ ಮತ್ತ ಬಂದ ಮುಂದ ಕೂತು ಬಂದ ಮತ್ತ 4 ಮಂದಿ ಕಟ್ಟಿ ಕೂತಿದ್ರು ಅವ್ರಂದ್ರು ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರಿ ಅವ್ರು ಮೊದಲು ಇವ್ರನ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ತಮ್ಮ ಏನಿದೆಲ್ಲ ಏ ಇದು ನಾನು ಹೋರಿನ ರೀ ಒಟ್ಟು ಹೋರಿನ ಹತ್ತಿದವ ಆತ ಅಷ್ಟು ಮಾಡ್ಕೋತ ಮನೆಗೆ ಬಂದ ಮನ್ಯಾಗ ಹೆಣ್ತಿದ ಒಂದು ಪದ್ಧತಿ ಇತ್ರಿ ಏನ ಗಂಡ ಅಡವಿ ಒಳಗಿಂದ ಬಂದಂದ್ರೆ ಒಂದ ಚೆರಿಗೆ ನೀರು ತುಂಬಿ ಕೊಡೋದು ಪದ್ಧತಿ ತಕ್ಕಿದ ಒಂದು ಚೆರಿಗೆ ಗಂಡ ಬಂದ ಮತ್ತೆ ಇವ ಅಡವ್ಯಾಗಿನ ತಿರುಗಾಡಿ ಮನೆಗೆ ಬಂದ ಬಾಕಲ್ ಹೊರಗೆ ನಿತ್ತ ಒಂದು ಚೆರಿಗೆ ನೀರು ತುಂಬಿಕೊಂಡು ನನ್ನಂತಕ್ಕಿ ಹೆಣ್ತಿ ಬೆರಿಕಿದ್ದಳು ಹಾದಳ್ರಿ ಹೊರಸಲ ದಾಟಿ ಹೊರಗ ಇದನ್ನ ಮೊದಲು ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಕ್ ಚಾಲೂ ಮಾಡಿವ್ರಿ ಇದ ನನ್ನ ಗಂಡರೇ ಹೌದು ಅಲ್ಲೋ ದಿನನಿತ್ಯ ಕಮ್ಮಗ ಬರ್ತಿತ್ತು ಮನೆಗೆ ಇದನ್ನ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಾತ್ತಳು ಅಯ್ಯರಿ ಇದಿಂದು ಹಿಂಗ್ಯಾಕ್ರಿ ಏನ್ರಿ ಇದೆಲ್ಲ ಇವ್ಯಾನ್ ಅನ್ಬೇಕ್ರಿ ಏನಂದ ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಎಟ್ಟು ನೀಟೈತಿ ಅಕ್ಕಿ ಅಂದಳು ನೀವು ಬರೇ ಮ್ಯಾಗಿನ ಹಿಡ್ಕೊಂಡು ನೀವು ಬಗಲಾನ ಹೋರಿ ಅಟ್ಟ ನೋಡೇನ್ರಿ ಕೆಳಗಿನ ಹೋರಿ ನೋಡಿಲ್ಲ ಈ ಬಗಲಾದ ಅಟ್ಟ ನೋಡೇನ್ರಿ ಅಕ್ಕಿ ಅಂದಳು ಏ ನನ್ನ ಹಾಟ ನಿನ್ನ ಬಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚ ಇದನ್ನ ನೋಡ್ಕೋ ಊರೆಲ್ಲ ಡಂಗರ ಹೊಡೆದು ಬರ್ತದಿ ಅವಾಗ ನೀವೇನ್ ಅನ್ಬೇಕ್ರಿ ಏ ಈಗ ಯಾರು ಪಾಟ್ನ ನೋಡಿರ ಪಾಟ್ನ ಒಂದು ಪಡಿಕೆ ತಾವು ಸುತ್ತ ಗೊತ್ತ ನಂದಿವ ಅಲ್ಲಿ ಎಲ್ಲರಿಗೆ ಬಡದ್ ಬಂದನ್ರಿ ಲಿಂಗ ಪೂಜೆ ಆಗೈತಿ ಎಲ್ಲಾ ಕಡೆ ಇದು ನಿಮಗೊಂದು ಮಾತು ಹೇಳ್ತಾನೆ ಕೇಳ್ರಿ ನಾ ಇವತ್ತ ಈಗ ಹೆಂಗ ಇದು ಹೇಳಿದಿವಲ್ಲ ಸ್ವಾಭಾವಿಕ ಹಿಂಗ್ ಕುಮಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರೆ ಸತ್ಯ ಘಟನೆ ನಡೆದಿದ್ದು ಕುಮಸಿಗೆ ಗೋಕಾಕ್ ತಾಲೂಕ ಕುಮಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವು ಅಲ್ಲಿ ಹಿಂಗ ಎಲ್ಲ ಬಹಳ ದೈವ ಕೂಡಿತ್ತು ಕೂಡಿದಾಗ ಒಬ್ಬ ಕಾಕ ನಮ್ಮ ಮುಂದೆ ಒಬ್ಬ ಕುರ್ಚಿ ಹಾಕೊಂಡು ಕೂತಿದ್ರಿಪ್ಪ ನನ್ನ ಮುಂದಾಗ ನಡೆದಿ ಹೋರಿ ತನಕ ದಾಂಡಿ ಗುಳಿಲ್ ಬಿಡ್ರಿ ಇದೊಂದು ಕಟ್ಟಕತೆ ಮಾಡಿ ನಾ ಹೇಳಿನಿ ಒಬ್ಬ ಕಾಕ ನನ್ನ ಮುಂದೆ ಕುರ್ಚಿ ಹಾಕೊಂಡು ಕೂತಿದ್ದ ಅವಂಗಿ ಹೋರಿ ಕತಿ ಹೇಳಿನಪ್ಪ ನಾ ಸ್ವಾಭಾವಿಕ ಹೆಂಗ ಹೇಳತ್ತೀನಿ ಹೇಳಿ ಕಾಕ ಆ ಕಡೆ ಈ ಕಡೆ ನೋಡ್ಲಿಲ್ಲ ಪಾಟ್ನ ತಾನ ಹೋರಿನ ಹಿಡ್ಕೊಂಡವ ನಾನಿ ಏ ಕಾಕ ಹಂಗ್ಯಾಕೋ ಇಲ್ಲಿ ಐತೆ ಇಲ್ಲೋ ನೋಡ್ಲಾತೀನಿ ಮಾಯಿ ಹವದೋ ತಮ್ಮ ಅಡ್ಡೆ ಬುಣಾದಿ ನೀರ ಕಾರಕ ನೀರ ಲಂಬ ಹವದೋ
ತುಂಗಭದ್ರ ಗಂಗಾ ಹೌದು ಅಂಗದೋಳು ಲಿಂಗ ಹೌದು ತುಂಗಭದ್ರ ಗಂಗಾ ಹೌದು ಮಾವೀರ ಭಕ್ತಿಗೆ ಮುಕ್ತಾಂಗಿ ಹೌದು ತಾಯಿ ಹವದು ಮಾಯಿ ಹವದು ಬಾಟೆ ಬುನಾದಿ ನೀರ ಕಾರಣ ನೀರಲಂಬ ಹೌದು ತಾಯಿ ಹವದು ಮಾಯಿ ಹವದು ತಾಯಿ ಹವದು ನಿನಗ ಆಯಿ ಹವದು ತಮ್ಮ ಅವ್ವ ಹವದು ನಿನಗ ಮಾಯಿ ಹವದು ಹುಡುಗ ಬಾಟೆ ಬುಣಾದಿ ನೀರ ಕಾರಕ ನೀರಲಂಬ ಹವದು ತಾಯಿ ಹವದು ಮಾಯಿ ಹವದು ಬಾಟೆ ಬುನಾದಿ ನೀರ ಕಾರಣ ನೀರಲಂಬ ಹೌದು ತಾಯಿ ಹವದು ಮಾಯಿ ಹವದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಸೃಷ್ಟಿಗೆ ಶೃಂಗಾರ ಸತಿಯಳು ಹೌದು ತಾಯಿ ಹವದು ಮಾಯಿ ಹವದು ಬಾಟೆ ಬುನಾದಿ ನೀರ ಕಾರಣ ನೀರಲಂಬ ಹೌದು ತಾಯಿ ಹವದು ಮಾಯಿ ಹವದು ಗುರು ಸಿದ್ರಂಬೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದು ಗುರು ಸಿದ್ರಂಬೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದು ದೈವ ಕೇಳ್ರಿ ಕವಿ ಮಣಿಯಾದ ಬಾಳಿಗೇರಿ ಹೌದು ತಾಯಿ ಹವದು ಮಾಯಿ ಹವದು ಬಾಟೆ ಬುನಾದಿ ನೀರ ಕಾರಣ ನೀರಲಂಬ ಹೌದು ತಾಯಿ ಹವದು ಮಾಯಿ ಹವದು ತಾಯಿ ಹವದು ಜಗನ್ ಮಾಯಿ ಹವದು ತಮ್ಮ ಬಾಟೆ ಬುಣಾದಿ ನೀರ ಕಾರಕ ನೀರಲಂಬ ಹವದು ತಾಯಿ ಹವದು ಜಗನ್ ಮಾಯಿ ಹವದು ವಿದ್ಯಾಶ್ರೀ ಅವರ